ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಏನು ಸ್ಪೆಷಲಪ್ಪ ಅಂತಂದರೆ ಬೆಳಗ್ಗೆ ನಾನು ಬೇಗ ಎದ್ದು ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾವು ಹೊರಟಿರೋದೆ ಬೆಟ್ಟದ ಕಡೆಗೆ. ಮನೇಲೆಲ್ಲ ದೀಪ ಹಚ್ಚಾಯಿತು. ನಾನು 2 ಗಂಟೆ ಕರೆಕ್ಟಾಗಿ ಮಳವಳ್ಳಿ ರೀಚ್ ಆಗಿದ್ದೆ. ಮಳವಳ್ಳಿಲಿ ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು. ಅವ್ರ ಜೊತೆಗೆ ನಾನು ಮಹದೇಶ್ವರನ ಬೆಟ್ಟಕ್ಕೆ ಬಸ್ ಹತ್ತಿದ್ವಿ. ಕರೆಕ್ಟಾಗಿ ಒಂದು 5-6 ತಿಂಗಳಾಯ್ತು ನಾನು ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಇವತ್ತಿಗೆ ಹೋಗ್ತಾಯಿದ್ದೀನಿ. ಏನಪ್ಪ ಫಂಕ್ಷನ್ ಅಂತಂದರೆ ನಮ್ಮ ರಿಲೇಟಿವ್ ಪಾಪುಗೊಬ್ರಿಗೆ ಕಿವಿ ಚುಚ್ಚಿಸಿ ಮತ್ತು ಹೆಸರು ಕಟ್ಟಿ ತೊಟ್ಲು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಸೊ ಇನ್ವೈಟ್ ಮಾಡಿದ್ರು ಅಂತ ಹೊರಟ್ವಿ. ಅವರೇ ಅಲ್ಲಿ ರೂಮ್ ಎಲ್ಲ ಬುಕ್ ಮಾಡಿಟ್ಟಿದ್ರು. ಹೋಗಿದ ತಕ್ಷಣ ನಾನಂತೂ ಫಸ್ಟ್ ಮಲ್ಕೊಬಿಟ್ಟೆ ಒಂದು 1/2 hour. ನನಗಂತೂ ಫುಲ್ ಮೈಕೈ ನೋವು ಬಂದ್ಬಿಟ್ಟಿತ್ತು. ಯಾಕಂದರೆ ಪಾಪಲ್ಲಿ ಎತ್ತಿಕೊಂಡು ಫೀಡ್ ಮಾಡಬೇಕಿತ್ತಲ್ಲ. ನನಗೊಬ್ಳಿಗೆ ಕಷ್ಟ ಆಯ್ತಿತ್ತು. ಅವಳು ಬೇರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಫುಲ್ ಸುಸ್ತಾಗ್ತಿತ್ತು. ನನಗಂತೂ ಬೆಳಿಗ್ಗೆ ಪುಳಿಯೋಗರೆ ತಿನ್ಕೊಂಡು ಬೆಂಗಳೂರಿಂದ ಹೊರಟೋಳು. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನನಗೆ 6 ಗಂಟೆ ಆಗಿತ್ತು. ಆದರೂ ನನಗೇನು ತಿಂದೇ ಇರಲಿಲ್ಲ. ಅದಕ್ಕೆ ಅಲ್ಲೇ ಚುರುಮುರಿತು ಅಂತ ತೊಗೊಂಡು ತಿಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿ ಸೇವೆ ಇದೆ, ಪಂಜರ ಸೇವೆನ ಏನೋ ಇದೆ, ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಇದು ನಮ್ಮ ಅಜ್ಜಿ ನನ್ನ ಕೈಲಿ ಮಾಡಿಸ್ತಿದ್ದೆ. ಫಸ್ಟ್ ಟೈಮ್ ನಾನು ಮಾಡಿದ್ದೆ. ಎಷ್ಟು ವರ್ಷದಿಂದ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಇದನ್ನು ಒಂದು ಸಲನೂ ಮಾಡಿದ್ದಿದೆ, ಫಸ್ಟ್ ಮಾಡಿದ್ದು. ಇಲ್ಲಿ ನೋಡಿ ಚಿನ್ನದ ತೇರು ಎಳೆಯೋಕ್ಕೆ ರೆಡಿಯಾಗಿದೆ. ಅವರೆಲ್ಲ ಚಿನ್ನದ ತೇರಲ್ಲಿರಿ ಅಂತ ಹೇಳಿ ನಾವು ಒಳಗಡೆ ದರ್ಶನಕ್ಕೆ ಹೋಗ್ಬಿಡೋಣ, ಜನ ಕಮ್ಮಿ ಇರ್ತಾರೆ ಅಂತ ಒಳಗಡೆ ಓಡೊಂಟೋದ್ವಿ. ದರ್ಶನ ಚೆನ್ನಾಗಾಯಿತು. ಅಭಿಷೇಕ ಮಾಡ್ತಿದ್ರು. ಫುಲ್ ತೃಪ್ತಿಯಿಂದ 15 ನಿಮಿಷ ದೇವರನ್ನ ನೋಡಿದ್ದೀನಿ ನಾನಂತೂ. ಅಷ್ಟು ದಿನದಿಂದ ಹೋಗ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಕ್ಕೂ ಅಲ್ಲಿ ದರ್ಶನ ದೇವರು ಅಷ್ಟೊತ್ತು ಕೊಟ್ಟಿದ್ದಕ್ಕೂ, ಅದು ಅಲ್ಲದೆ ನಾನು ಈ ಸ್ಯಾಟರ್ಡೆ ಸಂಡೇ 2 ದಿನದಿಂದ 3 ಸಲ ದರ್ಶನ ಮಾಡಿದ್ದೀನಿ ದೇವ್ರನ್ನ. ಅಕ್ಕ ಫುಲ್ ಹ್ಯಾಪಿ. ಅಲ್ಲಿಂದ ಡೈರೆಕ್ಟ್ ಬಸವಣ್ಣಂಗೆ ಒಂದು ಹಾಯ್ ಹೇಳಿ ಅಲ್ಲಿ ಇಕ್ಕಿದ್ದು ಬೆಣ್ಣೆ ನನ್ನ ಪಾಪಕ್ಕೆ ತಿನ್ನಿಸ್ಬಿಟ್ಟು ಅವಳು ಅದನ್ನೇ ಕೇಳ್ತಾವಳೆ. ಇರಿ ಬರ್ತೀನಿ.